ನಮಸ್ಕಾರ. ನಾನು ಇದು ಹೊಸಕೋಟೆ ಕೆರೆಯ ಹಿನ್ನೀರಿನ ಭಾಗದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು, ತುಂಬ ವಿಶಾಲವಾದ ಕೆರೆ. ಸೊ ಡಿಸೆಂಬರಲ್ಲೇ ಒಣಗೋಗಿದೆ ಇದು. ಸೊ ಇದಕ್ಕೆ ಮೂಲ ಕಾರಣ ಏನಂದರೆ, ಸುತ್ತಮುತ್ತಲು ಯಥೇಚ್ಛವಾಗಿ ನಗರೀಕರಣ ಆದಮೇಲೆ ನಗರೀಕರಣದ ಜೊತೆಗೆ ಇಲ್ಲಿ ನೋಡ್ಬೋದು, ನೆಗ್ಲೆಕ್ಟೆಡ್ ಪಾರ್ಟ್ ಅಂದರೆ ಸುಮಾರು ಸರ್ಕಾರಗಳು ಬಂದೋಯ್ತು, ಇದನ್ನ ಹೂಳೆತ್ತುವ ಕಾರ್ಯಕ್ರಮ ಒಂದೂ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ಸೊ ಪೂರ್ತಿಯಾಗಿ ಡ್ರೈ ಆಗಿರೋವಂಥ ಒಂದು ದೃಶ್ಯ ಇದು. ಸೊ ಮಾನ್ಯ ಶಾಸಕರಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಕೆರೆ IBAH ಅಲ್ಲಿ ದಾಖಲಾಗಿರುತ್ತೆ. ಅಂದರೆ ಇಂಟರ್ನ್ಯಾಷನಲ್ ಬರ್ಡ್ ಹ್ಯಾಬಿಟೇಟ್. ನೀವು ಗೂಗಲಲ್ಲೂ ನೋಡ್ಬೋದು, ಅದು ತುಂಬ ಹೆಸರುವಾಸಿ ಕೆರೆ. ಆದರೆ ಈ ಕೆರೆ ತುಂಬ ಬರಿದಾಗಿದೆ. ಇಲ್ಲಿ ನೋಡ್ಬೋದು, ವಿಶಾಲವಾದ ಕೆರೆ. ಇದನ್ನು ನೆಗ್ಲೆಕ್ಟ್ ಮಾಡಿ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಅಲ್ಲೊಂದು ಚೂರು ಭಾಗ, ಅಂದರೆ ನಮ್ಮ ಗಂಗಮ್ಮ ಗುಡಿ ಏನಿದೆಯೋ ಅಲ್ಲೊಂದು ಚೂರು ಭಾಗದಲ್ಲಿ ನೀರಿರೋದು ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ಡ್ರೈ ಆಗೋಗಿದೆ. ಸೊ ಈ ವಿಶಾಲವಾದ ಕೆರೆನ ಉಳಿಸ್ಕೊಳ್ಳುವಲ್ಲಿ ಸರ್ಕಾರಗಳು ವಿಫಲರಾಗಿದ್ದಾರೆ. ಸೊ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಸೊ ಇದನ್ನು ಹೂಳೆತ್ತುವ ಕಾರ್ಯಕ್ರಮದ ಮೂಲಕ ಈ ಕೆರೆನ ಉಳಿಸ್ಕೋಬೋದು. ಸೊ ಅಂತರ್ಜಲ ಮಟ್ಟ ಏನಿದೆಯೋ ಸುತ್ತಮುತ್ತಲು ಸುಮಾರು ರೈತರಿದ್ದಾರೆ ಇಲ್ಲಿ. ಇದರ ಹೊಸಕೋಟೆ ಬೆನ್ನೆಲುಬೆನೇ ರೈತರು. ಸೊ ಆ ರೈತರಿಗೆ ಒಂದು ಒಳ್ಳೆ ಕಾರ್ಯಕ್ರಮದಡಿ ಈ ಒಂದು ನೀರು ಕೊಡೋ ಒಂದು ಕಾರ್ಯಕ್ರಮದಡಿ ಹೂಳೆತ್ತಿದ್ರೆ ಇನ್ನೂ ಅಂತರ್ಜಲ ಮಟ್ಟ ಜಾಸ್ತಿಯಾಗಿ ಈ ಸುತ್ತಮುತ್ತಲಿನ ಪರಿಸರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ಅನೇಕ ಪಕ್ಷಿಗಳು ವಲಸೆ ಬಂದು ಇಲ್ಲಿ ಇದು ಮಾಡ್ಬೋದು. ಧನ್ಯವಾದಗಳು. ಸೇವ್ ಹೊಸಕೋಟೆ ಲೇಕ್ ವಾಲಂಟಿಯರ್ಸ್.